ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿಮುದ್ರಣ ಪಾಠ. ಕನ್ನಡ ಸಾಹಿತ್ಯದ ಕವಿಗಳ ಪರಿಚಯದ ಮಾಲಿಕೆಯಲ್ಲಿ ಬ್ರಹ್ಮಶಿವ ಕವಿ ಕನ್ನಡದ ಹೆಸರಾಂತ ಕವಿ ಎನಿಸಿಕೊಂಡಿರತಕ್ಕಂತಹ ಮಾಲಿಕೆಯಲ್ಲಿ ಬ್ರಹ್ಮಶಿವ ಕವಿಯ ಜೀವನ, ಸಾಹಿತ್ಯಿಕ ವಿಚಾರಗಳು, ಜೈನ ಧರ್ಮಕ್ಕೆ ಕವಿಯ ಕೊಡುಗೆ, ಪ್ರಸ್ತುತ ಪಠ್ಯಕ್ರಮಗಳಲ್ಲಿ ಬ್ರಹ್ಮಶಿವನಿಗೆ ಕೊಟ್ಟಂತಹ ಮಾಹಿತಿ, ಈ ಕವಿಯ ಕುರಿತಾದಂತಹ ವೈಯಕ್ತಿಕ ಜೀವನಗಳು ಮತ್ತು ಸಾಹಿತ್ಯಿಕ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ. ಈ ಒಂದು ಧ್ವನಿಮುದ್ರಣ ಪಾಠವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಪದವಿ ಹಂತದ ಅಧ್ಯಯನದಲ್ಲಿ, ಸ್ನಾತಕೋತ್ತರ ಪದವಿ ಹಂತದ ಅಧ್ಯಯನದಲ್ಲಿ, ಸಂಶೋಧನೆಗೆ ಈತನ ಕೃತಿಗಳು, ಕಾವ್ಯಗಳು ದೊಡ್ಡದಾದಂತಹ ಹೆಸರನ್ನು ಗಳಿಸಿಕೊಂಡಿದ್ದಾವು. ಈ ಕುರಿತು ಒಂದು ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಬನ್ನಿ ಬ್ರಹ್ಮಶಿವ ಕವಿಯ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಉತ್ತರ ಭಾಗದ ಕೊನೆಯ ಅವಧಿಯಲ್ಲಿ ಗುರುತಿಸಿಕೊಂಡಿರುವ ಕವಿ ಬ್ರಹ್ಮಶಿವ ಪರಮತ ವಿಡಂಬನದ ಗುಣವನ್ನು ಕವಿ ಹೊಂದಿದ್ದಾನೆ. ಅದಕ್ಕಾಗಿಯೇ ಕನ್ನಡ ಸಾಹಿತ್ಯದಲ್ಲಿ ವಿಡಂಬನಾ ಕವಿ ಎಂದೇ ಈತನನ್ನು ಗುರುತಿಸಲಾಗಿದೆ. ಜೈನ ಧರ್ಮ ಮತ್ತು ಜೈನ ಮತದ ತತ್ವಗಳೇ ಶ್ರೇಷ್ಠ ಎಂಬುದನ್ನು ಸಾಹಿತ್ಯದ ಮೂಲಕ ತೋರಿಸಿದ ಕಾವ್ಯಲೋಕದಲ್ಲಿ ಮತ ವಿಡಂಬನ ಕವಿ ಎಂದೇ ಪರಿಗಣಿಸಲಾಗಿದೆ. ಈ ಬ್ರಹ್ಮಶಿವ ಕವಿಯ ಜೀವನ ಮತ್ತು ಕಾವ್ಯಗಳ ಒಳನೋಟಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಅರಿಯಬಹುದಾಗಿದೆ. 12ನೇ ಶತಮಾನದ ಕೇಂದ್ರ ಅವಧಿಯಲ್ಲಿ ಕಾಣಿಸಿಕೊಂಡಿರಬಹುದು ಎಂದು ಊಹೆಯ ವಿಚಾರವನ್ನು ಅರಿತುಕೊಂಡು ಈ ಕವಿಯ ಮೂಲ ಹೆಸರು ಬ್ರಹ್ಮದೇವ, ಸ್ಥಳ ಪಟ್ಟಣಗೆರೆ, ಅಂದರೆ ಇಂದಿನ ವಿಜಯಪುರ ಜಿಲ್ಲೆ ಎಂದು ಗುರುತಿಸಲಾಗಿದೆ. ತಂದೆ ಸಿಂಗಿರಾಜ ಬ್ರಹ್ಮಶಿವನು ಚಾಲುಕ್ಯ ಅರಸ ಕೀರ್ತಿವರ್ಮನನ್ನು ಕಾವ್ಯದಲ್ಲಿ ಹೊಗಳಿರುವುದರಿಂದ ಕವಿಯ ಕಾಲವನ್ನು ಸಾಮಾನ್ಯ ಶಕವರ್ಷ 1100 ಎಂದು ಕವಿಚರಿತೆಕಾರರು ನಿರ್ಧರಿಸಿದ್ದಾರೆ. ಹಾಗೆಯೇ ಅಗ್ಗಳ ದೇವಕವಿ ವೀರನಂದಿ ಕವಿಯು ಬ್ರಹ್ಮಶಿವನನ್ನು ತನ್ನ ಗುರು ಎಂದು ಹೇಳಿಕೊಂಡಿದ್ದಾನೆ. ಈ ಎಲ್ಲ ಆಧಾರಗಳಿಂದ ಬ್ರಹ್ಮಶಿವನ ಕಾಲವನ್ನು 12ನೇ ಶತಮಾನವೆಂದು ಔಪಚಾರಿಕವಾಗಿ ನಾವು ಒಪ್ಪಿಕೊಳ್ಳಲಾಗಿದೆ. ಬ್ರಹ್ಮಶಿವ ಕವಿಯು ರಚನೆ ಮಾಡಿದಂತಹ ಕಾವ್ಯಗಳು ಸಮಯ ಪರೀಕ್ಷೆ ಮತ್ತು ತ್ರೈಲೋಕ್ಯ ಚೂಡಾಮಣಿ. ಮೊದಲನೇದಾಗಿ ಸಮಯ ಪರೀಕ್ಷೆ ಕುರಿತಾಗಿ ಅವಲೋಕನ ಮಾಡೋಣ. ಕವಿ ಬ್ರಹ್ಮಶಿವನು ರಚಿಸಿದ ಸಮಯ ಪರೀಕ್ಷೆ ಕೃತಿಯು ತನ್ನ ಕಾಲದ ಸಮಕಾಲೀನ ಮತಗಳನ್ನು ಪರೀಕ್ಷಿಸಿ ಆಯಾ ಧರ್ಮಗಳ ಯೋಗ್ಯತೆ ಮತ್ತು ಮೌಲ್ಯಗಳನ್ನು ನಿರ್ಧರಿಸುವ ಕೃತಿಯಾಗಿದೆ. ಇತರ ಮತಗಳ ದೋಷಗಳನ್ನು ಮುನ್ನೆಲೆಗೆ ತೋರಿಸಿ ಜೈನ ಧರ್ಮವೇ ಸರ್ವಶ್ರೇಷ್ಠ ಎಂದು ಸಿದ್ಧಪಡಿಸಲು ಸಮಯ ಪರೀಕ್ಷೆ ಕೃತಿಯನ್ನು ರಚಿಸಲಾಗಿದೆ. ಈ ಕೃತಿಯ ಅನುಸಾರ ಬ್ರಹ್ಮಶಿವನನ್ನು ಶೈವ ಧರ್ಮಕ್ಕೆ ಮತಾಂತರ ಹೊಂದಿ ನಂತರ ಪುನಃ ಜೈನ ಧರ್ಮ ಸ್ವೀಕಾರ ಮಾಡಿದ್ದಾನೆ ಕಾವ್ಯಗಳಿಂದ ತಿಳಿದು ಬರುತ್ತದೆ. ಕವಿಯು ತನ್ನ ಕಾವ್ಯ ಪರಿಮಿತಿಯೊಳಗೆ ತನ್ನ ಸಮಕಾಲೀನ ಸಾಮಾಜಿಕ ಜೀವನವನ್ನು ತಿಳಿಸಿದ್ದಾನೆ. ಇದರಲ್ಲಿ ಅನ್ಯಮತ ವಿಡಂಬನೆ ಮತ್ತು ಟೀಕೆಗಳು ಕಟುವಾಗಿವೆ. ಉದಾಹರಣೆಗೆ, ಶಿವನು ಅರ್ಧನಾರೀಶ್ವರ ಪ್ರಸಂಗವನ್ನು ತಿಳಿಹಾಸ್ಯದ ಮೂಲಕವಾಗಿ ಸಮಯ ಪರೀಕ್ಷೆ ಕೃತಿಯಲ್ಲಿ ಟೀಕಿಸಿದ್ದಾನೆ. ಸಮಯ ಪರೀಕ್ಷೆ ಕೃತಿಯು 15 ಅಧಿಕರಣಗಳಲ್ಲಿ ಅರ್ಥಾತ್ ಅಧ್ಯಾಯದಲ್ಲಿ ಗದ್ಯರಹಿತವಾದ ಕೃತಿಯಾಗಿದೆ. 1730 ಕಂದ ಪದ್ಯಗಳನ್ನು 251 ಖ್ಯಾತ ಕರ್ನಾಟಕ ವೃತ್ತಗಳನ್ನು ಬಳಸಿಕೊಂಡಿರುವುದು ಕಾವ್ಯದ ವೈಶಿಷ್ಟ್ಯತೆಗೆ ಕಾರಣವಾಗಿದೆ. ಚಂಪು ಕಾವ್ಯಕ್ಕಿಂತಲೂ ಭಿನ್ನವಾಗಿದೆ. ಬ್ರಹ್ಮಶಿವನ ಕಾವ್ಯದ ಭಾಷೆ ಸರಳ, ಸುಲಭ,
ಕವಿಯ ರಸನ ಮಾತ್ರ ಇಲ್ಲಿ ಬಹು ಹರಿತವಾಗಿ ಕಠೋರವಾಗಿ ಪರಿಮಿತ ಖಂಡನೆಗೆ ತೊಡಗಿಸಿಕೊಂಡಿದ್ದಾನೆ. ಇದು ವೈಷ್ಣವರ ಮೇಲಿನ ಮಾಡಿದ ಗದಾಪ್ರಹಾರವಾಗಿದೆ ಎಂಬುದನ್ನು ಮರೆಯುವಂತಿಲ್ಲ. ಹೀಗೆ ಕವಿಯ ಕಾವ್ಯಧರ್ಮ ಮತ್ತು ಮತಧರ್ಮಗಳ ಚಿಂತನಾತ್ಮಕ ಗ್ರಂಥವಾಗಿ ಸಮಯ ಪರೀಕ್ಷೆ ಕನ್ನಡ ಸಾಹಿತ್ಯ ಲೋಕದೊಳಗೆ ಇಂದಿಗೂ ಒಂದು ಶ್ರೇಷ್ಠವಾದ ಸ್ಥಾನವನ್ನ ಅಲಂಕರಿಸಿಕೊಂಡಿದೆ ಅಂದರೆ ತಪ್ಪಾಗಲಾರದು. ಬ್ರಹ್ಮಶಿವ ಕವಿಯ ಇನ್ನೊಂದು ಕೃತಿ ತ್ರೈಲೋಕ್ಯ ಚೂಡಾಮಣಿ. ಬ್ರಹ್ಮಶಿವ ರಚಿಸಿದ ಇನ್ನೊಂದು ಈ ಕೃತಿ ತ್ರೈಲೋಕ್ಯ ಚೂಡಾಮಣಿ ಜಿನಸ್ತೋತ್ರ ಕೃತಿಯಾಗಿದೆ. ಸ್ತೋತ್ರ ಅಂದರೆ ಸಂಸ್ಕೃತದ ಶ್ಲೋಕಗಳು ಎಂದರ್ಥ. ಇದರಲ್ಲಿ ಜಿನಭಕ್ತಿಗಿಂತ ಮತ ವಿಡಂಬನೆ ಹೆಚ್ಚಾಗಿದೆ. ಈ ಕೃತಿಗೆ ಚತ್ತೀಸ ರತ್ನಮಾಲೆ ಎಂದು ಇನ್ನೊಂದು ಹೆಸರು ಇದೆ. ಈ ಒಂದು ಚತ್ತೀಸ ರತ್ನಮಾಲೆ ಅನ್ನುವಂತಹ ಕೃತಿಯ ಹೆಸರು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಳಸಿಕೊಂಡಿರುವುದು ನಮಗೆ ತಿಳಿದು ಬರುತ್ತದೆ. ಅಂದರೆ ಇದೊಂದು 36 ಸ್ತೋತ್ರಗಳನ್ನು ಅರ್ಥಾತ್ ಸಂಸ್ಕೃತದ ಶ್ಲೋಕಗಳನ್ನು ಒಳಗೊಂಡಿರುವ ಅತ್ಯಂತ ಚಿಕ್ಕ ಕಾವ್ಯವಾಗಿದೆ. ತೀರಾ ಕಡಿಮೆ ಭಕ್ತಿಭಾವ ಹೊಂದಿರುವ ಪದ್ಯಗಳು ಇದರಲ್ಲಿ ಅಡಕಗೊಂಡಿದ್ದು, ಉಳಿದಂತೆ ಗದ್ಯಗಳಲ್ಲಿ ಬರುವ ವಾದ ಸರಣಿ ರೂಪ ತಾಳಿರುವುದರಿಂದ ಸಾಹಿತ್ಯ ವಲಯದಲ್ಲಿ ವಿಡಂಬನಾ ಕವಿ ಎಂಬ ಅನ್ವರ್ಥಕ ನಾಮ ಅದು ಬ್ರಹ್ಮಶಿವನಿಗೆ ಸಹಜವಾದುದು ಎಂಬುದು ಈ ಒಂದು ಕೃತಿಯ ಮೂಲಕವಾಗಿ ನಮಗೆ ತಿಳಿದು ಬರುವ ಅಂಶವಾಗುತ್ತದೆ. ಏನೇ ಇರಲಿ, ಕನ್ನಡ ಸಾಹಿತ್ಯ ಲೋಕದೊಳಗೆ ಜೈನ ಧರ್ಮವೇ ಶ್ರೇಷ್ಠ, ಉಳಿದ ಧರ್ಮಗಳೆಲ್ಲವೂ ಅದರ ನಂತರ ಅನ್ನುವಂತಹ ಮಾತನ್ನ ಕಾವ್ಯಗಳ ಉದ್ದಕ್ಕೂ ಆರಂಭದಿಂದ ಅಂತ್ಯದವರೆಗೂ ಜೈನ ಧರ್ಮದ ಎಲ್ಲ ಸವಿಚಾರ ಮಾಹಿತಿಗಳನ್ನು ಹಂಚಿಕೊಳ್ಳುವಂತಹ ಕೆಲಸ, ಇತರ ಧರ್ಮಗಳ ವಿಚಾರಗಳು ಕನಿಷ್ಠ ಅನ್ನುವಂತಹ ಭಾವ ಈ ಎರಡೂ ಕೃತಿಗಳಿಂದ ಸಮಯ ಪರೀಕ್ಷೆ ಮತ್ತು ತ್ರೈಲೋಕ್ಯ ಚೂಡಾಮಣಿ ಕಾವ್ಯಗಳಿಂದ ತಿಳಿದು ಬರುವಂತಹ ಅಂಶವಾಗಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತದೆ. ಬ್ರಹ್ಮಶಿವ ಕವಿಯ ಚಾರಿತ್ರ್ಯವು ಮತ ಪ್ರಚಾರಕ್ಕೆ ಬಳಸಿಕೊಂಡು ಜನಧರ್ಮವು ಶ್ರೇಷ್ಠ ಎಂಬುದಕ್ಕೆ ಉದಾರವಾದ ವಿಚಾರವುಳ್ಳ ಹಲವಾರು ಕಾವ್ಯ ಅಂಶಗಳನ್ನು ಕಂಡುಬಂದರೂ ಮುಂದಿನ ಕವಿಗಳು ಇವನನ್ನು ತಮ್ಮ ಕೃತಿಗಳಲ್ಲಿ ಸ್ಮರಿಸಿಕೊಂಡಿಲ್ಲವಾದರೂ ತನ್ನ ಕೃತಿಗಳಿಂದಲೇ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ ಅನ್ನುವುದಕ್ಕೆ ಈತನ ಕಾವ್ಯಗಳೇ ಸಾಕ್ಷಿಯಾಗಿ ನಿಲ್ಲುತ್ತಿದ್ದಾವು. ಹೀಗೆ ಸಮಯ ಪರೀಕ್ಷೆ ಮತ್ತು ತ್ರೈಲೋಕ್ಯ ಚೂಡಾಮಣಿ ಅರ್ಥಾತ್ ಚತ್ತೀಸ ರತ್ನಮಾಲೆ ಕೃತಿಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಜೈನ ಧರ್ಮದ ಪ್ರಚಾರಕ್ಕೆ ಶ್ರೇಷ್ಠವಾಗಿದೆ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಬ್ರಹ್ಮಶಿವ ಕವಿಗೆ ಒಂದು ಉನ್ನತವಾದ ಔನ್ನತ್ಯವಾದ ಸ್ಥಾನವನ್ನ ಸಾಹಿತ್ಯ ಲೋಕ ಸಾಹಿತ್ಯ ಪರಂಪರೆ ಕೊಟ್ಟಿರುವುದನ್ನ ನಾವು ಗುರುತಿಸಲಾಗಿದೆ. ಈ ಜೈನ ಕವಿಯ ಕುರಿತಾದಂತಹ ಒಂದು ಧ್ವನಿಮುದ್ರಣ ಪಾಠ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಮಾಹಿತಿಯನ್ನ ತಮ್ಮ ಕನ್ನಡ ಎಲ್ಲ ಮನಸ್ಸುಗಳಿಗೆ ಹಂಚಿಕೊಳ್ಳಿ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದ್ರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಮತ್ತಷ್ಟು ಮಗದಷ್ಟು ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತಾಗಿ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಎಲ್ಲರಿಗೂ ಧನ್ಯವಾದಗಳು.